ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ 5 ನಲ್ಲಿ ಜನರಿಗೆ ವರ್ಕ್ ಫ್ರಂ ಹೋಮ್ ಹೆಸರಲ್ಲಿ ಕೋಟ್ಯಂತರ ರೂಪಾಯಿ ಹಣ ವಂಚನೆ ಮಾಡಲಾಗಿದೆ. ಚಿಕ್ಕಜಾಲ ಮೂಲದ ಕಿರಣ್ ಶೆಟ್ಟಿ, ಆರತಿ ದಂಪತಿ ದೇವನಹಳ್ಳಿ, ಕೋಲಾರ ಸೇರಿದಂತೆ ಹಲವೆಡೆ ಶ್ರೀ ಕಾಳಿಕಾದೇವಿ ಎಂಟರ್ಪ್ರೈಸಸ್ ಹೆಸರಲ್ಲಿ ಕಂಪನಿ ನಡೆಸುತ್ತಿದ್ರು. ಊದುಬತ್ತಿ, ಮೇಣದ ಬತ್ತಿ, ಪೇಪರ್ ಪ್ಲೇಟ್ ಪ್ಯಾಕಿಂಗ್ ಕೆಲಸ ಅಂತ ಮಹಿಳೆಯರಿಂದ ಸಾವಿರಾರು ರೂಪಾಯಿ ಹಣ ಹೂಡಿಕೆ ಮಾಡಿಸಿ ಮೋಸ ಮಾಡಿದ್ದಾರೆ. ದೇವನಹಳ್ಳಿ ಪೊಲೀಸರು ಕಿರಣ್, ಆರತಿ ದಂಪತಿಯನ್ನ ಬಂಧಿಸಿದ್ದಾರೆ. ಬಟ್ಟೆ ಶಾಪ್ಗಳಲ್ಲಿ ಹೊಸ ಬಟ್ಟೆ ಖದಿಯೋರನ್ನ ನೋಡಿರ್ತೀರಾ, ಆದ್ರೆ ಈಕೆ ಮನೆ ಮುಂದೆ ಒಣಗಲು ಹಾಕಿರೋ ಹಳೆಯ ಬಟ್ಟೆಗಳನ್ನೇ ಕಳ್ಳತನ ಮಾಡ್ತಾಳೆ ನೋಡಿ. ಬಸವೇಶ್ವರ ನಗರದ ಸತ್ಯನಾರಾಯಣ ಬಡಾವಣೆಯಲ್ಲಿ ಮುಂಜಾನೆ 4:30 ಸುಮಾರಿಗೆ ಸ್ಕೂಟರ್ನಲ್ಲಿ ಬಂದ ಮಹಿಳೆಯೊಬ್ಬರು ಮನೆ ಮುಂದೆ ಒಣಗಲು ಹಾಕಿದ್ದ ಬಟ್ಟೆ ಕದ್ದು ಎಸ್ಕೇಪ್ ಆಗಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆಯಾಗಿದೆ. ನಗರದಲ್ಲಿ ಅನ್ಯ ಭಾಷಿಕರ ಧಿಮಾಕು, ದೌಲತ್ತು, ದರ್ಪ ಹೆಚ್ಚಾಗಿದೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿಕೆ ಮಾಡಿಸಿ ಮೋಸ ಮಾಡ್ತಿರೋ ಗ್ಯಾಂಗ್ ಪ್ರಶ್ನಿಸಲು ಹೋದ ಕನ್ನಡಿಗರ ಮೇಲೆ ಧಿಮಾಕು ತೋರಿಸಿದೆ. ಕನ್ನಡ ಗೊತ್ತಿಲ್ಲ, ಏನ್ ಮಾಡ್ತೀಯಾ ಅಂತ ಆವಾಜ್ ಹಾಕಿರೋ ಯುವತಿ ಪ್ರಿಯಾಂಕಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾಳೆ. ಪೀಣ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗ್ತಿದ್ದಂತೆ ಠಾಣೆ ಮುಂಭಾಗ ಕನ್ನಡಿಗರಿಗೆ ಕ್ಷಮೆ ಕೇಳಿದ್ದಾಳೆ. ಕರ್ನಾಟಕ ಸಮೀಕ್ Jai Karnataka. Sorry for Kannada people. So next time I will not be use this kind of bad words for Kannada. So my intention is not hurting them because I know we are Indian. ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರದ ಐಜೂರು ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಯಿತು. ಮೇಕೆದಾಟು ಯೋಜನೆ ಕೂಡಲೇ ಜಾರಿಗೊಳಿಸಬೇಕು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡಬೇಕು. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿದ್ದೇವೆ. ಬೆಳಗಾವಿಯಿಂದ ಚಾಮರಾಜನಗರದವರೆಗೂ ಬಂದ್ ಆಗಲಿದೆ ಅಂತ ವಾಟಾಳ್ ನಾಗರಾಜ್ ತಿಳಿಸಿದ್ರು. 13ನೇ ತಾರೀಕು ಕರ್ನಾಟಕ ಬಂದ್ ಬಗ್ಗೆ 100ಕ್ಕೆ 100 ಬೆಂಬಲ ಇಡೀ ರಾಜ್ಯಾದ್ಯಂತ ಸಂಪೂರ್ಣವಾಗಿ ಸಿದ್ಧರಾಗಿದ್ದಾರೆ. ರಾಮನಗರದಲ್ಲೂ ಬಹಳ ಗಂಭೀರವಾಗಿ ಆವತ್ತು ಬಂದ್ ಬೆಂಬಲ ಕೊಟ್ಟು ಚಳವಳಿಯನ್ನು ಮಾಡ್ತಾರೆ. ಶೇಷಾದ್ರಿಪುರಂ ಲಿಂಕ್ ರಸ್ತೆಯಲ್ಲಿ ಕಳೆದ 3 ತಿಂಗಳಿಂದ ಬಿಡಬ್ಲ್ಯೂಎಸ್ಎಸ್ಪಿ ಕಾಮಗಾರಿ ನಡೆದಿದೆ. ಕಾಮಗಾರಿ ಮುಗಿದ್ರೂ ಮಣ್ಣಿನ ರಾಶಿ ತ್ಯಾಜ್ಯವನ್ನ ಸರಿಯಾಗಿ ವಿಲೇವಾರಿ ಮಾಡಿಲ್ಲ. ಪರಿಣಾಮ ತ್ಯಾಜ್ಯ ಅರ್ಧ ರಸ್ತೆಯನ್ನ ಆಕ್ರಮಿಸಿದೆ. ಮಣ್ಣಿನ ರಾಶಿಯಿಂದ ಟ್ರಾಫಿಕ್ ಜಾಮ್ ಉಂಟಾಗ್ತಿದೆ. ವಾಹನ ಸವಾರರ ಪಾಲಿಗೂ ಕಂಟಕವಾಗಿ ಪರಿಣಮಿಸಿದೆ.